ಸಿಂಹರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನೆಲ್ಗೆ ಸ್ವಾಗತ. ವೀಕ್ಷಕರೇ, ಮೊದಲ ಸಲ ಚಾನಲ್ ಬರ್ತಿದ್ರ ಅಥವಾ ಹಲವಾರು ಬಾರಿ ಚಾನಲ್ ಬಂದಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ದಯವಿಟ್ಟು ಕೆಳಗೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಇನ್ನು ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬ ಸಿಂಹರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗಬೇಕು, ಯಾಕಂದ್ರೆ ಇದು ಸಿಂಹರಾಶಿಯವರ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯ. ಓಕೆ, ಸಂಪೂರ್ಣ ಮಾಸ ಭವಿಷ್ಯ. ಗ್ರಹಸ್ಥಿತಿಗಳು ಬರೋಕ್ಕಾದ್ರೆ ಕುಜಗ್ರಹ ಕರ್ಕಾಟಕ ರಾಶಿಯಲ್ಲಿ ಡಿಸೆಂಬರ್ ತಿಂಗಳಲ್ಲಿ, ಆಮೇಲೆ ಕೇತು ಗ್ರಹ ಕನ್ಯಾದಲ್ಲಿ, ರಾಹು ಗ್ರಹ ಮೀನದಲ್ಲಿ, ಕಾಮನ್, ಬುಧ ಗ್ರಹ ವೃಶ್ಚಿಕ ರಾಶಿಯಲ್ಲಿರ್ತಾನೆ. ಇನ್ನು ರವಿಗ್ರಹ ಒಂದು 15 ದಿವಸ ವೃಶ್ಚಿಕ ರಾಶಿಯಲ್ಲಿ, ನೆಕ್ಸ್ಟ್ ಒಂದು 15 ದಿವಸ ನಿಮಗೆ ಧನುರಾಶಿಯಲ್ಲಿ ರವಿಗ್ರಹ ಸಂಚಾರ. ಶುಕ್ರ ಗ್ರಹ ನಿಮ್ಮ ರಾಶಿಯಿಂದ 6ನೇ ಮನೆ ಅಂತಂದರೆ ಮಕರ ರಾಶಿಯಲ್ಲಿ ಶುಕ್ರ ಗ್ರಹ ಸಂಚಾರ. ಇನ್ನು ಶನಿ ಗ್ರಹ ಕುಂಭದಲ್ಲಿ ಹಾಗೂ ಗುರುಗ್ರಹ ವೃಷಭ ರಾಶಿಯಲ್ಲಿ. ಇದು ಸಾಮಾನ್ಯವಾದಂತಹ ಗ್ರಹಸ್ಥಿತಿ. ಹೀಗೆ ಇರುವಂತಹ ಗ್ರಹಸ್ಥಿತಿಗಳ ಆಧಾರದ ಮೇಲೆ ನಿಮ್ಮ ಭವಿಷ್ಯ ಯಾವ ರೀತಿಯಲ್ಲಿ ಇರಲಿದೆ ಮಾಸ ಈ ತಿಂಗಳಲ್ಲಿ ಅನ್ನೋದು ನೋಡೋಣ ಬನ್ನಿ. ಮೊದಲನೇದಾಗಿ ಉದ್ಯೋಗದ ವಿಚಾರಕ್ಕೆ ಬಂದರೆ ನೋಡಿ, ಈ ತಿಂಗಳಲ್ಲಿ ನಿಮಗೆ ಉದ್ಯೋಗದ ವಿಚಾರದಲ್ಲಿ ಅನುಕೂಲ ಮಾಡಿಕೊಡ್ತಕ್ಕಂತಹ ಗ್ರಹ ಅಂದರೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ರವಿಗ್ರಹ. ಸೊ ಅದರಿಂದ ನಿರುದ್ಯೋಗಿಗಳಿಗೆ ಉದ್ಯೋಗ ಪ್ರಾಪ್ತಿಯ ವಿಚಾರದಲ್ಲಿ ಸಾಮಾನ್ಯವಾಗಿ ಅಷ್ಟು ಸಮಸ್ಯೆ ಆಗಲಿಕ್ಕಿಲ್ಲ. ಆದರೂ ಇನ್ನೂ ಒಂದು ಹೇಳ್ತೇನೆ, ಈ ಕೆಲ ಸಿಂಹರಾಶಿಯವರಿಗೆ ಸಿಂಹರಾಶಿ ನಿರುದ್ಯೋಗಿಗಳಿಗೆ ನೀನು ಲಂಚ ಕೊಟ್ಟರೆ ನಿನಗೆ ಕೆಲಸ ಕೊಡಿಸ್ತೀನಿ ಅನ್ನುವಂಥ ಕೆಲವಿಷ್ಟು ಆಪ್ಷನ್ಗಳು ಬರ್ತವೆ. ಸೊ ಅದು ಎಷ್ಟು ಜೆನ್ಯೂನ್ ಅಲ್ಲ ಅನ್ನೋದಕ್ಕಿಂತನೂ ಲಂಚ ಕೊಟ್ಟೆಲ್ಲ ಕೆಲಸಕ್ಕೆ ಸೇರ್ಕೊಳ್ಬೇಕಾದಂಥ ದಾರಿದ್ರ್ಯ ನಿಮಗೆ ಇಲ್ಲ, ಆರಾಮಾಗಿ ಕೆಲಸ ಸಿಗುತ್ತೆ. ಸೊ ಅದರಿಂದ ನಿಮ್ಮ ಶಕ್ತಿ ಸಾಮರ್ಥ್ಯದ ಮೇಲೆ ನೀವು ಉದ್ಯೋಗವನ್ನು ಸಂಪಾದನೆ ಮಾಡ್ಕೊಳ್ಳಿ. ಲಂಚ ಕೊಟ್ಟೆಲ್ಲ ನೀವು ಕೆಲಸಕ್ಕೆ ಸೇರ್ಕೊಳ್ಳೋ ಪ್ರಯತ್ನ ಮಾಡಬೇಡಿ. ನಾರ್ಮಲ್ ಆಗಿ ಜಾಬ್ ಸಿಗ್ತಕ್ಕಂಥ ಸಾಧ್ಯತೆಗಳು ಚೆನ್ನಾಗಿದ್ದಾವೆ ಸಿಂಹರಾಶಿಯವರಿಗೆ ಈ ಒಂದು ಡಿಸೆಂಬರ್ ತಿಂಗಳಲ್ಲಿ. ತೀರಾ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಅದನ್ನು ಹೊರತುಪಡಿಸಿ ಆಲ್ರೆಡಿ ಉದ್ಯೋಗದಲ್ಲಿ ಇರ್ತಕ್ಕಂಥ ಸಿಂಹರಾಶಿಯವರಿಗೆ ಸ್ವಲ್ಪ ಸಾಲಗಳನ್ನು ಜಾಸ್ತಿ ಮಾಡ್ತೀರಾ ಅಂತ ಕಂಡು ಬರ್ತಾ ಇದೆ. ಎಲ್ಲಿ ಕೆಲಸ ಮಾಡ್ತೀರೋ ಅಲ್ಲೇ ಸಾಲಗಳನ್ನು ಮಾಡ್ತೀರಾ ಅಂತ ಕಂಡು ಬರ್ತಾ ಇದೆ. ಇನ್ನು ಕರ್ಮಾಧಿಪತಿ ಷಷ್ಠದಲ್ಲಿದ್ದಾನೆ ಅಂತಂದಾಗ ನಿಮ್ಮ ಕೆಲಸ ಎಲ್ಲಿ ಮಾಡ್ತಿರಲ್ಲ ಅಲ್ಲೊಂದು ಸ್ವಲ್ಪ ಶತ್ರುಗಳ ಸಮಸ್ಯೆ ಜಾಸ್ತಿ ಆಗ್ಬೋದು. ನಿಮಗೆ ಕೆಲಸವೇ ನಿಮ್ಮ ದೊಡ್ಡ ಶತ್ರು ಅಂತನೂ ಅನಿಸ್ಬಿಡ್ಬೋದು, ಅಥವಾ ಕೆಲಸಕ್ಕೆ ಹೋಗಿ ಮನಸ್ಸು ಬರದೇ ಇರ್ಬೋದು. ಯಾಕಂದರೆ ಅಲ್ಲಿ ಅವ್ರೇನು ತೊಂದರೆ ಕೊಡ್ತಾ ಇರ್ತಾರೆ, ಹಿಂಸೆ ಕೊಡ್ತಾ ಇರ್ತಾರೆ, ನಿಮ್ಮ ಜೊತೆ ಕೆಲಸ ಮಾಡೋರು ಅಥವಾ ಮೇಲಧಿಕಾರಿಗಳು, ನಿಮಗೆ ಎರಡೇ ಕೆಲಸ ಮಾಡೋರು ಎಲ್ಲರೂ ಒಂಥರ ನಿಮಗೆ ಹಿಂಸೆ ಕೊಡ್ತಾ ಇರ್ತಾರೆ. ಅದು ಮಾನಸಿಕ ಹಿಂಸೆಯನ್ನು ಕೊಡುವಂಥ ಸಾಧ್ಯತೆಗಳು ಸ್ವಲ್ಪ ಜಾಸ್ತಿ ಕಂಡು ಬರ್ತಾ ಇದೆ. ಇದೆಲ್ಲದಕ್ಕೂ ಪರಿಹಾರವಾಗಿ ಶುಕ್ರನ ಆರಾಧನೆ ಮಾಡ್ಕೊಳ್ಬೇಕು. ಯಾಕಂದರೆ ರವಿ ಬಲ ಬುಧ ಬಲ ಒಂದು ಸ್ವಲ್ಪ ನಿಮ್ಗೆ ಹೆಲ್ಪ್ ಮಾಡುತ್ತೆ. ಅದನ್ನು ಹೊರತುಪಡಿಸಿ ಮಿಕ್ಕಿದ ಗ್ರಹಗಳ ಒಂದು ಸಂಚಾರ ನಿಮ್ಗೆ ಅಷ್ಟು ಅನುಕೂಲಕರವಾಗಿ ಇಲ್ಲ ಈ ಒಂದು ಡಿಸೆಂಬರ್ ತಿಂಗಳಲ್ಲಿ. ಆರೋಗ್ಯದ ವಿಚಾರಕ್ಕೆ ಬಂದರೆ ಆರೋಗ್ಯದ ವಿಚಾರ ನಿಮಗೆ ತೀರಾ ಹದಗೆಡುವಂಥದ್ದೇನು ಗೋಚಾರದಲ್ಲಿ ಕಂಡು ಬರ್ತಾ ಇಲ್ಲ. ಮೊದಲಿತ್ತು, ಹೋದ ತಿಂಗಳೆಲ್ಲ ಇತ್ತು. ಈ ತಿಂಗಳು ಸ್ವಲ್ಪ ಸುಧಾರಣೆಯ ಕಡೆಗೆ ನಿಮ್ಮ ಆರೋಗ್ಯ ಬರ್ತಾ ಇದೆ. ನಿಧಾನಕ್ಕೆ ಸರಿ ಹೋಗ್ತಾ ಇರ್ತದೆ. ಬಟ್ ಏನಂತಂದರೆ ಕೆಲ ಸಿಂಹರಾಶಿಯವರಿಗೆ ಟ್ರೀಟ್ಮೆಂಟ್ ತೊಗೊಳಕ್ಕೆ ಹಣಕಾಸಿನ ಸಮಸ್ಯೆ ಆಗ್ಬಿಡ್ಬೋದು. ದುಡ್ಡಿಲ್ಲ ಸರ್, ದುಡ್ಡಿದ್ರೆ ಒಂದು ಟ್ರೀಟ್ಮೆಂಟ್ ತೊಗೋಬೇಕಾಗಿತ್ತು, ದುಡ್ಡಿಲ್ಲ. ಒಂದು ಔಷಧಿ ಇದೆ ಗೊತ್ತಾಗಿದೆ, ಬಟ್ ತುಂಬ ಕಾಸ್ಟ್ಲಿ ಔಷಧಿ ಅದನ್ನೆಲ್ಲ ಹೆಂಗೆ ತಗೊಳ್ಳೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಹೀಗೆ ದುಡ್ಡಿನ ವಿಚಾರ ಅಡ್ಡ ಬಂದ್ಬಿಡುತ್ತೆ. ನೀವು ಇದನ್ನ ಔಷಧೋಪಚಾರಗಳು ಮಾಡ್ಬೇಕಾರೆ ಅಂತ ಕಂಡು ಬರ್ತಾ ಇದೆ. ಅಥವಾ ಸಾಲ, ಈ ಥರ ಅಂದರೆ ಸಾಲ ಮಾಡಿಬಿಟ್ಟಾರು ನೀವು ಇದಕ್ಕೆ ಹೋಗ್ತಕ್ಕಂಥ ಅಂದರೆ ಔಷಧೋಪಚಾರಗಳು ಮಾಡೋಕ್ಕೆ ಸಾಲ ಮಾಡಬೇಕಾದ ಪರಿಸ್ಥಿತಿ, ಇಂಥದ್ದೆಲ್ಲ ಕೆಲವಿಷ್ಟು ಕಂಡು ಬರ್ತಾ ಇದೆ ಅದಲ್ಲ ಈ ಆರೋಗ್ಯದ ವಿಚಾರ ಬಂದಾಗ ಮಾತ್ರ. ಇನ್ನು ಹಣಕಾಸು ಹಂಗಾರೆ ಇರೋದೇ ಇಲ್ವಾ ಗುರುಗಳೇ, ಹಂಗಾರೆ ದುಡ್ಡಿಂದ ಅಷ್ಟೆಲ್ಲ ಸಮಸ್ಯೆ ಆಗುತ್ತೆ? ನಾನು ಹೇಳಿದ ಎಲ್ಲ ವಿಚಾರಗಳಿಗೂ ಅಲ್ಲ, ಆರೋಗ್ಯದ ವಿಚಾರಕ್ಕೆ ಹೋದಾಗ ಮಾತ್ರ ನಿಮ್ಗೆ ಹಣಕಾಸಿನ ಸಮಸ್ಯೆ ಆಗ್ಬಹುದು ಅಂತ. ಹೊರತುಪಡಿಸಿದ್ರೆ 15ನೇ ತಾರೀಕಿನ ತನಕ ಅಷ್ಟು ದುಡ್ಡು ನಿಮಗೆ ಕಾಣಲ್ಲ. ಯಾಕೆಂದರೆ ಧನಾಧಿಪತಿ ರಾಶ್ಯಾಧಿಪತಿಯೊಂದಿಗೆ ಯುತಿಯಾಗ್ಬಿಟ್ಟಿದ್ದಾನೆ ಬುಧಾದಿತ್ಯ ಯೋಗ. ಅದು ಬಿಡಬೇಕು ಅಂದರೆ 15ನೇ ತಾರೀಕು ದಾಟಬೇಕು. ರವಿಗ್ರಹ ಧನುರಾಶಿಗೆ ಹೋಗಬೇಕು. ನಂತರ ಏನಾಗುತ್ತೆ, ನಿಮ್ಮ ಧನಾಧಿಪತಿಯಾದ ಬುಧಗ್ರಹ ಚತುರ್ಥದಲ್ಲಿದ್ದು ಕರ್ಮಸ್ಥಾನವನ್ನು ನೋಡ್ತಾ ಇರ್ತಾನೆ ಪೂರ್ಣ ದೃಷ್ಟಿಯಿಂದ. ಸೊ ದುಡ್ಡಾಗತ್ತೆ. ಸೊ ಅದರಲ್ಲೂ ಕೂಡ ಕೆಲವರಿಗೆ ಈ ಸರ್ವಿಸ್ ಓರಿಯೆಂಟೆಡ್ ಆಗಿರ್ತಾರಲ್ಲ, ಅಂದರೆ ಆರ್ಡರ್ ಬರಬೇಕು, ಕೆಲಸ ಮಾಡಬೇಕು, ಆಮೇಲೆ ಸಂಬಳ ತಗೋಬೇಕು ಅಂತ ಈ ಟಾರ್ಗೆಟ್ ಜಾಬ್ಗಳು, ಇದೆಲ್ಲ 15ನೇ ತಾರೀಕಿನ ಮೇಲೆ ಚೆನ್ನಾಗಿ ಟಾರ್ಗೆಟ್ ಮಾಡ್ತೀರಾ, ಚೆನ್ನಾಗಿ ದುಡ್ಡು ಮಾಡ್ತೀರಾ. ಈ ಥರ ಇದಿಷ್ಟು ಟಾರ್ಗೆಟ್ ಮಾಡಿದ್ರೆ ಇಷ್ಟು ದುಡ್ಡು, ಈ ಟಾರ್ಗೆಟ್ ಮಾಡಿದ್ರೆ ಇಷ್ಟು ದುಡ್ಡು, ಕೆಲಸ ಮಾಡಿದಷ್ಟೇ ದುಡ್ಡು ಅನ್ನುವಂಥ ಕೆಲವಿಷ್ಟು ವೃತ್ತಿಗಳಿರ್ತವೆ. ಅಂಥವ್ರಿಗೆಲ್ಲ 15ನೇ ತಾರೀಕು ನಂತರ ದುಡ್ಡು ಬರ್ತಾರೆ. ಅದೆಲ್ಲ ಅಲ್ಲದೆ ಬಿಸ್ನೆಸ್ ಮಾಡೋರಿಗೆ ಪ್ರಾಫಿಟ್ ಇದೆಯಾ ಅಂದರೆ ಲಾಭಾಧಿಪತಿ ಚತುರ್ಥದಲ್ಲಿದ್ದಾನೆ, ಪ್ರಾಫಿಟ್ ಇದೆ. ಬಟ್ ಸಡನ್ನಾಗಿ ಲಿಕ್ವಿಡ್ ಸ್ವರೂಪದಲ್ಲಿ ಬರದೇ ಇರಬಹುದು.
ಒಂದು ಸ್ವಲ್ಪ ಏನು ನಿಮ್ಮ ಹತ್ರ ಬಿಸ್ನೆಸ್ ಆಗುತ್ತೆ, ಅರ್ಧಂಬರ್ಧ ದುಡ್ಡು ಕೊಡ್ತಾರೆ, ಮಿಕ್ಕಿದ್ದೆಲ್ಲ ಸಾಲ ಬರೆದ್ಬಿಟ್ಟು ಹೋಗ್ತಾರೆ, ಕೊಡ್ತೀನಿ ನೆಕ್ಸ್ಟಲ್ಲಿ ಕೊಡ್ತೀನಿ ಅಂತ. ನೀವು ಪ್ರಾಫಿಟ್ನ ಮಾರ್ಜಿನ್ ನೋಡ್ಬಿಟ್ಟು ಸಾಲ ಕೊಡ್ತೀರಾ ಅಂತ ಅನ್ನಿಸ್ತಾ ಇದೆ. ಬಟ್ ಬಿಸ್ನೆಸ್ ಆಗುತ್ತೆ, ತೀರಾ ಆಗಲ್ಲ ಅನ್ನೋ ರೀತಿಯಲ್ಲಿ ಏನಿಲ್ಲ, ಆಗತ್ತೆ, ತೊಂದರೆ ಇಲ್ಲ. ಹಂಗಾರೆ ವ್ಯಾಪಾರ ವ್ಯವಹಾರಗಳೆಲ್ಲ ಚೆನ್ನಾಗಾಗತ್ತಾ ಅಂದರೆ ಓಕೆ ವ್ಯಾಪಾರ ವ್ಯವಹಾರ ಆಗುತ್ತೆ, ಬರಬೇಕಾದ ದುಡ್ಡು ಬರಲ್ಲ. ಇಡೀ ತಿಂಗಳಲ್ಲಿ ಆರ್ಥಿಕ ವ್ಯವಸ್ಥೆಗಳು ಹೆಂಗಿರುತ್ತೆ ಅಂತಂದರೆ ಸ್ವಲ್ಪ ಸಾಲಗಳ ಪ್ರಮಾಣ ಜಾಸ್ತಿ ಆಗ್ತದೆ, ಶುಕ್ರ 6ನೇ ಮನೆಯಲ್ಲಿರೋದ್ರಿಂದ ಅನ್ನೋದು ಕಂಡು ಬರ್ತಾ ಇದೆ. ಅದು ಆರೋಗ್ಯ ಸಂಬಂಧಿತವಾದಂಥದ್ದು. ಬಟ್ ಬುಧನ ಸಂಚಾರ ಟು ಎನ್ ಎಕ್ಸ್ಟೆಂಟ್ ಓಕೆ ಗುಡ್. ಮೊದಲ 15 ದಿನಗಳು ಸ್ವಲ್ಪ ದುಡ್ಡಿನ ಒತ್ತಡ ಇರುತ್ತೆ, ಇರೋ ದುಡ್ಡು ಕಣ್ಣಿಗೆ ಕಾಣುತ್ತೆ, ಬಟ್ ಬಳಸ್ಕೊಳ್ಳೋ ಹಂಗಿರೋದಿಲ್ಲ ಅನ್ನೋ ಥರ. ನಿಮ್ಮದೇ ದುಡ್ಡನ್ನ ನೀವು ತಗೋಬೇಕು ಅಂದಾಗ ನೀವು ಯೋಚನೆ ಮಾಡಬೇಕಾದಂಥ ಪರಿಸ್ಥಿತಿ. ನಿಮ್ಮದೇ ದುಡ್ಡು ನೀವು ತೊಗೊಳಕ್ಕೆ ಏನು ಮಾಡೋದು, ಈ ದುಡ್ಡು ಹೆಂಗೆ ತಗೊಳ್ಳೋದು, ಹೆಂಗೆ ಕೇಳೋದು ಅನ್ನೋ ರೀತಿಯ ಪರಿಸ್ಥಿತಿ ಬರಬಹುದು ಸಾಮಾನ್ಯವಾಗಿ. ಇದನ್ನು ಹೊರತುಪಡಿಸಿದ್ರೆ ಬರ್ತಕ್ಕಂಥದ್ದು ಈ ಸಾಲ ಸೋಲಗಳ ವಿಚಾರ. ನಾನು ಅದಕ್ಕೆ ಹೇಳಿದ್ದು 6ನೇ ಮನೆಯಲ್ಲಿ ಶುಕ್ರ ಅಂದರೆ ಸಾಮಾನ್ಯವಾಗಿ ಸಾಲಗಳೇ ಜಾಸ್ತಿ ಮಾಡ್ತೀರ. ಅದರಲ್ಲೂ ಈ ಅಕ್ಕನ ಮದುವೆ ಮಾಡಲಿಕ್ಕೆ, ತಂಗಿ ಮದುವೆ ಮಾಡಲಿಕ್ಕೆ, ಅಥವಾ ಅಕ್ಕ ತಂಗಿರಿಗೆ ಏನೋ ಸಮಸ್ಯೆ ಬಂದಿದೆ, ಅದಕ್ಕೋಸ್ಕರವಾಗಿ ನೀವು ಸಾಲ ಮಾಡ್ಬಿಟ್ಟು ನಿಮ್ಮ ಅಕ್ಕ ತಂಗಿಯರ ಒಂದು ಸಮಸ್ಯೆಯನ್ನು ಸಾಲ್ವ್ ಮಾಡ್ತಕ್ಕಂಥದ್ದು. ಹಂಗೆ ಅಕ್ಕ ತಂಗಿಯರಿಗೋಸ್ಕರವಾಗಿ ಒಂದಿಷ್ಟು ಸಾಲ ಮಾಡೋದು ಅಥವಾ ಹಿಂಗೆ ಕಂಡು ಬರ್ತಾ ಇದೆ. ಅದನ್ನು ಹೊರತುಪಡಿಸಿದ್ರೆ ಈ ಫಿಲ್ಮ್ ಫೀಲ್ಡಲ್ಲಿ ಇರ್ತಕ್ಕಂಥವ್ರು, ಫ್ಯಾಷನ್ ಡಿಸೈನಿಂಗ್ ಫೀಲ್ಡಲ್ಲಿ ಇರ್ತಕ್ಕಂಥವ್ರು, ಆಮೇಲೆ ಈ ಏನೋ ಬ್ಯಾಂಕಿಂಗ್ ಸೆಕ್ಟರ್ಗಳಲ್ಲಿ ಇರ್ತಕ್ಕಂಥವ್ರು, ಇಂಥವ್ರೆಲ್ಲ ಕೆಲವಿಷ್ಟು ಸಾಲಗಳು ಜಾಸ್ತಿ ಮಾಡ್ತಾರೆ ಸಿಂಹರಾಶಿಯವರು. ಅದು ಕೂಡ ಪಕ್ಕ ಅಂತ ಕಂಡು ಬರ್ತಾ ಇದೆ. ಸ್ವಲ್ಪ ಸಿಸ್ಟರ್ಸ್ ಜೊತೆಗೆ ಮನಸ್ತಾಪ ಆಗುತ್ತೆ. ನಿನ್ನಿಂದಾಗಿ ನಾನು ಸಾಲಗಾರನಾದೆ, ನಿನ್ನಿಂದಾಗಿ ನಾನು ಎಲ್ಲರ ಹತ್ರ ಏನೋ ದುಡ್ಡು ಕೇಳಬೇಕಾದ ಪರಿಸ್ಥಿತಿ ಬಂತು. ಹೀಗೆ ಸ್ವಲ್ಪ ಸಿಸ್ಟರ್ಸ್ ಜೊತೆಗೆ ಅಷ್ಟು ಇದು ಕೂಡಿ ಚೆನ್ನಾಗಿ ಕಂಡು ಬರ್ತಾ ಇಲ್ಲ, ಅಷ್ಟು ಒಳ್ಳೆ ಚೆನ್ನಾಗಿರುತ್ತೆ ಅಂತ ಅನಿಸ್ತಾ ಇಲ್ಲ. ಇದು ದಾಂಪತ್ಯದ ವಿಚಾರಕ್ಕೆ ಬಂದರೆ ಸಾಮಾನ್ಯವಾಗಿ ವಿವಾಹದ ವಿಚಾರಗಳು ಈಗ ಏನು ಡಿಸೆಂಬರ್ನಲ್ಲಿ ಧನುರ್ಮಾಸ ಎಲ್ಲ ಶುರುವಾಗುತ್ತೆ. ಧನುರ್ಮಾಸದಲ್ಲಿ ಯಾರು ಮದುವೆ ಆಗಲ್ಲ, ಆ ಲೆಕ್ಕದಲ್ಲಿ ಏನು ಅಷ್ಟು ಇದು ಮಾಡಲ್ಲ. ಬಟ್ ಆದರೆ ಮೊದಲ 15 ದಿನಗಳಿದೆಯಲ್ಲ, ಸೊ ಆ ಮೊದಲ 15 ದಿನಗಳು ನಿಮಗೆ ಮಾರ್ಗಶೀರ್ಷ ಮಾಸ. ಸೊ ಆ ಮಾರ್ಗಶೀರ್ಷ ಮಾಸ ತುಂಬ ಅದ್ಭುತವಾದ ಮಾಸ. ಮಾಸಾನಾಂ ಮಾರ್ಗಶೀರ್ಷೋಹಂ, ಮಹಾವಿಷ್ಣುವಿನ ಮಾಸ ಅದು. ಸೊ ಮಹಾವಿಷ್ಣುವಿನ ಮಾಸ ಆದ್ದರಿಂದ ವಿವಾಹದ ವಿಚಾರಗಳಲ್ಲಿ ಪ್ರಯತ್ನ ಮಾಡಲಿಕ್ಕೆ ಏನಂತ ತೀರಾ ಇದಿಲ್ಲ. ಬಟ್ ಸಮಸ್ಯೆ ಇರ್ತಕ್ಕಂಥ ಶತ್ರುಗಳದ್ದು. ಸೊ ಮದುವೆ ಫಿಕ್ಸ್ ಆಗದೆ ಇರ್ತಕ್ಕಂಥವ್ರು, ಮದುವೆಗೆ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥವ್ರಿಗೆ ತಪ್ಪಿಸು ಹಾಕುವವರ ಸಂಖ್ಯೆ ಸ್ವಲ್ಪ ಜಾಸ್ತಿ ಕಂಡು ಬರ್ತಾ ಇದೆ. ಮದುವೆ ತಪ್ಪಿಸಾಕ್ಬಿಡೋದು, ಹೇಳ್ತಾರೆ ಹುಡುಗ ಸರಿ ಇಲ್ಲ ಅಂದ್ಬಿಡೋದು, ಹುಡುಗಿ ಸರಿ ಇಲ್ಲ ಅಂದ್ಬಿಡೋದು, ಕ್ಯಾರೆಕ್ಟರ್ ಸರಿ ಇಲ್ಲ ಅಂದ್ಬಿಡೋದು, ಅವ್ರ ಹತ್ರ ಏನಿಲ್ಲ ರೀ ಸಿಕ್ಕಾಬಿಟ್ಟೆ, ಅಂಥವ್ರ ಮನೆಯಿಂದ ಹೆಣ್ಣು ತಂದರೆ ನೀವು ಅಷ್ಟೇ ಕತೆ ಮೇಲೆ ಅಂತ ಒಂದಿಷ್ಟು ಹೇಳ್ಬಿಡೋದು. ಆ ಹುಡುಗಂಗೆ ತೊಗೊಂಡೋಗಿ ನಿಮ್ಮ ಮಗಳು ಕೊಡ್ತೀರಾ, ಗಿಣಿನ ತೊಗೊಂಡೋಗಿ ಗಿಡಗಂಗೆ ಕೈ ಕೊಟ್ಟಂಗೆ ಆಗುತ್ತೆ ಅಂತ ಒಂದಿಷ್ಟು ಏನೋ ಹೇಳ್ಬಿಡೋದು. ಈ ಥರ ಒಂದಿಷ್ಟು ವಿಚಾರಗಳು ಹೇಳಿ ಮನಸ್ಸಂತೂ ಅಂದ್ರೆ ಆದಷ್ಟು ಮದುವೆನ ಮುರಿಯುವ ಪ್ರಯತ್ನಗಳು ತುಂಬ ಜಾಸ್ತಿ ಮಾಡ್ತಾರೆ. ಯಾಕೆಂದರೆ ಷಷ್ಠದಲ್ಲಿ ಶುಕ್ರ ಆ ಥರದ ಪರಿಸ್ಥಿತಿಗಳನ್ನು ತೋರಿಸ್ತಾನೆ, ಆಯ್ತಲ್ವಾ. ಮದುವೆ ಫಿಕ್ಸ್ ಆದವ್ರದ್ದು ಯಾವ ಥರ ಇರುತ್ತೆ ಅಂತಂದರೆ ಈ ಬರೋವಂಥ ಮ್ಯಾಚಸ್ಗಳಲ್ಲಿ ಹೆಂಗಿರುತ್ತೆ ಅಂದರೆ ನಿಮಗಿನ್ನ ಏಜ್ ಡಿಫ್ರೆನ್ಸ್ ತುಂಬ ಹೆಚ್ಚು ಕಡಿಮೆ ಆಗಿಬಿಡುತ್ತೆ. ಸೊ ಆ ಏಜ್ ಡಿಫ್ರೆನ್ಸು ನಿಮಗೆ ಮಿಕ್ಕಿದೆಲ್ಲ ಓಕೆ, ಏಜ್ ಡಿಫ್ರೆನ್ಸ್ ಜಾಸ್ತಿ ಆಗೋಯ್ತು ಅನ್ನೋ ರೀತಿಯಲ್ಲಿ ಹ್ಞೂ ಅನ್ನೋಂಥದ್ದು ಒಂದು ದ್ವಂದ್ವಕ್ಕೆ ಬಂದುಬಿಡ್ತೀರ ಈ ತಿಂಗಳಲ್ಲಿ. ಇನ್ನು ಕೋರ್ಟು ಕಚೇರಿ ಇತ್ಯಾದಿ ವಿಚಾರಗಳು ಅಥವಾ ಶತ್ರುಬಾಧೆ, ಮಾಟಮಂತ್ರಗಳು, ದೃಷ್ಟಿದೋಷಗಳು ಇದೆಲ್ಲ ಒಂದು ಸ್ವಲ್ಪ ಅನುಭವಿಸ್ಬೇಕಾದ ಪರಿಸ್ಥಿತಿಗಳು. ಯಾಕಂದರೆ 6ನೇ ಮನೆಯಲ್ಲಿ ಶುಕ್ರ ನಿಮ್ಗಷ್ಟು ಇದನ್ನು ಕೊಡಲ್ಲ ಆದ್ದರಿಂದ. ಬಟ್ ನಿಮಗೆ ಎಷ್ಟೇ ಇದೆಲ್ಲದ್ರ ಮಧ್ಯದಲ್ಲಿ ಕುಟುಂಬದವರ ಸಹಕಾರ ಒಂಚೂರು ಸಿಕ್ಕಿಬಿಡುತ್ತೆ. ಯಾಕೆಂದರೆ ಕುಟುಂಬಾಧಿಪತಿಯಾದ ಬುಧ ಚೆನ್ನಾಗಿರ್ತಾನೆ. ಕುಟುಂಬದವರು ಒತ್ತಡದಲ್ಲಿ ಇರ್ತಾರೆ, ಬಟ್ 15ನೇ ತಾರೀಕು ದಾಟಿಬಿಡ್ತು ಅಂದರೆ ಸ್ವಲ್ಪ ಫ್ಯಾಮಿಲಿ ಸಪೋರ್ಟ್ ಚೆನ್ನಾಗಿ ಸಿಗುತ್ತೆ. ಬಿಸ್ನೆಸ್ ಸ್ವಲ್ಪ ಪ್ರಾಫಿಟ್ ಆಗುತ್ತೆ, ಲಿಕ್ವಿಡ್ ಕ್ಯಾಶ್ ಥರ ಬರಲಿಲ್ಲ ಅಂದರೂ ಪ್ರಾಫಿಟ್ ಆಗುತ್ತೆ. ಇವತ್ತೆಲ್ಲ ನಾಳೆ ನೀವು ಹೆಂಗಾರು ಮಾಡಿ ತೊಗೋಬೋದು ಅದನ್ನು. ಸೊ ಅದೇನು ತೊಂದರೆ ಇಲ್ಲ. ಭೂಮಿ ವ್ಯವಹಾರಗಳು ಮಾತ್ರ ಬೇಡ. ಎಲೆಕ್ಟ್ರಿಕ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ಸು, ಹೋಟೆಲ್ ಬಿಸ್ನೆಸ್ಸು, ರಿಯಲ್ ಎಸ್ಟೇಟು, ಪಿತ್ರಾರ್ಜಿತ ಆಸ್ತಿನ ಮಾರಕ್ಕೆ ಹೋಗೋದು, ಈ ಥರ. ಆಮೇಲೆ ತಂದೆ, ಅದೆಲ್ಲ ಭಾಳ ಸಮಸ್ಯೆ ಇದೆ. ತಂದೆಯವರ ಆರೋಗ್ಯದ ವಿಚಾರದಲ್ಲೂ ಕೂಡ ಚೆನ್ನಾಗಿಲ್ಲ. ಯಾಕೆಂದರೆ 9ನೇ ಮನೆ ಅಧಿಪತಿ ಕುಜ ನೀಚ. ಪಿತ್ರಾರ್ಜಿತ ಆಸ್ತಿ ಇರ್ಬೋದು, ತಂದೆನೇ ಇರ್ಬೋದು, ಎರಡರದ್ದು ಅಷ್ಟು ಚೆನ್ನಾಗಿ ಕೂಡಿ ಬರ್ತಾ ಇಲ್ಲ. ಸಹೋದರರೊಟ್ಟಿಗೂ ಸ್ವಲ್ಪ ಜಗಳ ಮನಸ್ತಾಪಗಳು ಕಂಡು ಬರ್ತಾ ಇದೆ. ಪಾಸಿಟಿವ್ ಇರ್ತಕ್ಕಂಥದ್ದು 10ನೇ ಮನೆಯ ಗುರು ಉದ್ಯೋಗದ ಹೆಂಗೋ ಒಂದು ನಡ್ಕೊಂಡು ಹೋಗ್ಬಿಡುತ್ತೆ. ಹಾಗೂ ಬುಧನ ಬಲ ಹಾಗೂ ರವಿಯ ಸಂಚಾರಗಳು ಚೆನ್ನಾಗೇ ಇದೆ. ಮೊದಲೊಂದು 15 ದಿವಸ ಸ್ವಲ್ಪ ಒತ್ತಡ, ಪ್ರೆಷರ್ ಅಂತ ಫೀಲ್ ಆಗ್ತೀರಾ, ಬಟ್ ಚೆನ್ನಾಗಿರುತ್ತೆ, ಏನು ತೊಂದರೆ ಇಲ್ಲ. ಸ್ವಲ್ಪ ಮಾತುಗಳನ್ನು ಕಂಟ್ರೋಲಾಗಿ ಇಟ್ಕೋಬೇಕು. ದೃಷ್ಟಿ ತುಂಬ ಜಾಸ್ತಿ ಆಗುತ್ತೆ, ಮಾಟಮಂತ್ರ, ದೃಷ್ಟಿ, ಶತ್ರುಬಾಧೆ ಇದನ್ನೆಲ್ಲ ನಾವು ಏನು ಪರಿಹಾರ ಮಾಡಬೇಕು, ನಿಮ್ಮನ್ನು ಅದರಿಂದ ರಕ್ಷಣೆ ಮಾಡಬೇಕು ಅಂತಲೇ ಬಹಳ ವಿಶೇಷವಾಗಿ ನಾವು ಡಿಸೆಂಬರ್ 1ನೇ ತಾರೀಕೆ ಹೋಮವನ್ನು ಮಾಡ್ತಾ ಇದ್ದೇವೆ. ಆ ವಿಶೇಷವಾದ ಹೋಮ ಯಾವುದಪ್ಪ ಅಂತಂದರೆ ಶತ್ರು ನಿಗ್ರಹವಾರಾಗಿ ಹೋಮ. ಶತ್ರು ನಿಗ್ರಹವಾರಾಗಿ ಹೋಮ ಜೊತೆಗೆ ಅಘೋರಾಸ್ತ್ರ ಹೋಮ. ಶತ್ರು ನಿಗ್ರಹವಾರಾಗಿ ಹೋಮ ಹಾಗೂ ಅಘೋರಾಸ್ತ್ರ ಹೋಮ ಇದೆಯಲ್ಲ, ಇದು
ಅದ್ಭುತವಾದಂತಹ ಕಾಂಬಿನೇಷನ್ ನಿಮಗೆ ಸಿಂಹರಾಶಿಯವರಿಗೆ. ಈ ಮಾಟ ಮಂತ್ರ, ಶತ್ರುಬಾಧೆ, ಕೋರ್ಟ್ ಕಚೇರಿ ಸಮಸ್ಯೆ, ಏನು ಈ ನಿಮ್ಮ ನೋಡ್ಕೊಂಡು ಹೊಟ್ಟೆ ಕಿಚ್ಚು ಪಟ್ಕೊಳ್ಳೋದ್ರಿಂದ ಒಂದು ರಕ್ಷಣೆ, ಶತ್ರುಗಳಿಂದ ಒಂದು ರಕ್ಷಣೆ, ಇದೆಲ್ಲ ಮಾಡಿ. ಯಾಕೆ ಅಂದರೆ ಇದಕ್ಕೊಂದು ವಿಶೇಷವಾದ ಪ್ರಸಾದವನ್ನು ಸಹ ನಾವು ಕೊಡ್ತಾ ಇದ್ದೇವೆ. ಅದೇ ಜ್ವಾಲಾಮುಖಿ ರತ್ನ. ಭೂಮಿ ಒಳಗಡೆಯಿಂದ ಏನು ಜ್ವಾಲಾಮುಖಿ ಸ್ಫೋಟ ಆಗತ್ತಲ್ಲ, ಆ ಲಾವಾರಸ ಬರುತ್ತಲ್ಲ, ಅದೆಲ್ಲ ಒಂದು ಸ್ಟೋನ್ ಥರ ಕನ್ವರ್ಟ್ ಆಗುತ್ತೆ. ಅದನ್ನು ನಾವು 6 ಡೈಮೆನ್ಷನಲ್ ಅಂತ ಹೇಳ್ಬಿಟ್ಟು ಷಟ್ಕೋಣ ರೀತಿಯಲ್ಲಿ ಅದನ್ನು ಕಟ್ ಮಾಡಿ ಅದನ್ನು ನಮಗೊಂದು ಪೆಂಡೆಂಟ್ ಥರ ರೆಡಿ ಮಾಡಿದ್ದೇವೆ. ಇದನ್ನು ನೀವು ಸಿಂಹರಾಶಿಯವರು, ಯಾಕೆಂದರೆ ಕಾರ್ತೀಕ ಅಮಾವಾಸ್ಯೆ ಡಿಸೆಂಬರ್ 1ನೇ ತಾರೀಕು, ಸಿಂಹರಾಶಿಯವರು ಈ ಡಾಲರ್ನ, ಈ ಜ್ವಾಲಾಮುಖಿ ರತ್ನವನ್ನು ಸಿಂಹರಾಶಿಯವರು ಧಾರಣೆ ಮಾಡೋದ್ರಿಂದ ಆ ಮಾಟಮಂತ್ರ, ದೃಷ್ಟಿದೋಷ, ಶತ್ರುಬಾಧೆ, ಆರೋಗ್ಯ ಬಾಧೆ ಇತ್ಯಾದಿ ಸಮಸ್ತ ಬಹಳಷ್ಟು ವಿಚಾರಗಳಿಂದ ಪರಿಹಾರವನ್ನು, ಮುಕ್ತಿಯನ್ನು ಕಂಡುಕೊಳ್ಳಬಹುದು. ಯಾಕೆಂದರೆ ಈ ಜ್ವಾಲಾಮುಖಿ ರತ್ನ ಇದೆಯಲ್ಲ, ಇದನ್ನು ನಾವು ಇನ್ನೊಂದು ವಿಶೇಷವಾದ ಹೋಮವನ್ನು ನಿರ್ಜಯಿಸಿ ಮಾಡ್ತೀವಿ. ಅದೇನಪ್ಪ ಅಂತಂದರೆ ಮಣಿಕರ್ಣಿಕಾ ಹೋಮ ಅಂತ ಒಂದು ವಿಶೇಷವಾದ ಮಂತ್ರ ಇದೆ. ಈ ವಿಡಿಯೋ ಎಂಡಲ್ಲಿ ಹೇಳ್ತೇನೆ. ನೀವು ಆ ಮಂತ್ರವನ್ನು ಪ್ರತಿ ದಿವಸ ಒಂದು ಕೇಳಿಸ್ಕೊಂಡ್ರೂ ಸಾಕು. ಇನ್ನೂ ಒಂದು ಪರಿಹಾರ ಇದೆ. ಒಂದು ವೀಳ್ಯದೆಲೆ ಮೇಲೆ ಒಂದು ಕುಂಕುಮದ ನೀರು ಥರ, ಕುಂಕುಮನ ಒಂದು ಸ್ವಲ್ಪ ಪೇಸ್ಟ್ ಥರ ಮಾಡಿಕೊಂಡು ಈ ಜ್ವಾಲಾಮುಖಿ ರತ್ನ ಒಂದು ಪೆನ್ ಥರ ಅದನ್ನು ಇದ್ದುಕೊಂಡು ಆ ವೀಳ್ಯದೆಲೆ ಮೇಲೆ ಬರಿಬೇಕು ಆ ಮಂತ್ರವನ್ನು. ಈ ವಿಡಿಯೋ ಎಂಡಲ್ಲೇ ಹೇಳಿರ್ತೀನಿ ಆ ಮಂತ್ರವನ್ನು ನೀವು ವೀಳ್ಯದೆಲೆ ಮೇಲೆ ಬರಿಬೇಕು ಕುಂಕುಮದ ಇದರಲ್ಲಿ. ಸೊ ಅದನ್ನು ದೇವ್ರ ಮನೇಲಿ ಇಟ್ಕೊಂಡು ಒಂದು ಈ ಡಿಸೆಂಬರ್ ತಿಂಗಳಲ್ಲಿ ಇಟ್ಕೊಂಡು ಒಂದು 3 ದಿವಸನೋ 6 ದಿವಸನೋ ಇಟ್ಟು ಅದನ್ನು ಒಂದು ಅಕ್ಷತೆ, ಹೂ, ದೀಪ ಎಲ್ಲ ಹಚ್ಚಿ ಪ್ರಾರ್ಥನೆ ಮಾಡಿಕೊಂಡು ನಂತರ ನೀವು ಮನೆ ಹತ್ತಿರದಲ್ಲಿರುವಂತಹ ಅಶ್ವತ್ಥ ವೃಕ್ಷ, ಅರಳಿ ಮರ ಇದರ ಅಲ್ಲಿ ಹೋಗೋದನ್ನು ವಿಸರ್ಜನೆ ಮಾಡಿ ಬರತಕ್ಕಂಥದ್ದು ನಿಮ್ಮ ಕಾರ್ಯಸಿದ್ಧಿ. ನೀವೇನು ಅನ್ಕೊಂಡಿರ್ತೀರ. ಯಾಕೆಂದರೆ ಮಣಿಕರ್ಣಿಕಾ ಮಂತ್ರ ತುಂಬ ಪವರ್ಫುಲ್ ಆದ ಮಂತ್ರ. ನಾವು ಅದರಲ್ಲೇ ಹೋಮವನ್ನು ಮಾಡ್ತೀವಿ. ಅದನ್ನು ನೀವು ಈ ಒಂದು ವಿಶೇಷವಾದಂತಹ ಜ್ವಾಲಾಮುಖಿ ರತ್ನದಲ್ಲಿ ಇದನ್ನು ಬರೆಯೋದಿಲ್ಲ, ವೀಳ್ಯದೆಲೆ ಮೇಲೆ ಬರ್ಕೊಂಡಿರ್ತಾರೆ. ಅದು ಅದ್ಭುತವಾದಂಥ ಪರಿಹಾರ ಆಗುತ್ತೆ. ಅದಲ್ಲದೆ ಇದ್ರೂ ಕೂಡ ಪ್ರತಿಯೊಬ್ಬರೂ ಸಹ ಇದನ್ನು ಧಾರಣೆ ಮಾಡ್ಕೊಳ್ಬೋದು. ಮಣಿಕರ್ಣಿಕಾ ಹೋಮ, ಮೇಲೆ ನಮ್ಮ ಶತ್ರು ನಿಗ್ರಹ ವಾರಾಗಿ ಹೋಮ, ಆಮೇಲೆ ಅಘೋರಾಸ್ತ್ರ ಹೋಮ, ಸ್ವಯಂವರ ಪಾರ್ವತಿ ಹೋಮ, ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳಲ್ಲಿ ಅಭಿಮಂತ್ರಣೆ ಮಾಡಿದಂತಹ ಷಟ್ಕೋಣದಲ್ಲಿ ಕಟ್ ಮಾಡಿಸಿರ್ತಕ್ಕಂತಹ ಒಂದು ಜ್ವಾಲಾಮುಖಿ ರತ್ನ, ಭೂಗರ್ಭದಿಂದ ಬರ್ತಕ್ಕಂತಹ ಜ್ವಾಲಾಮುಖಿ, ಅದರದ್ದು ರತ್ನ ಇದು. ಪ್ರತಿಯೊಬ್ಬ ಸಿಂಹರಾಶಿಯರು ಇದನ್ನು ಕಪ್ಪು ದಾರದಲ್ಲಿ ಕುತ್ತಿಗೆಯಲ್ಲೋ ಬಲಗಡೆ ತೋಳಲ್ಲೋ ಧಾರಣೆ ಮಾಡ್ಕೊಳ್ಳಿ. ತುಂಬ ಪವರ್ಫುಲ್ಲಾಗಿ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಮಾಟ ದೃಷ್ಟಿದೋಷದಿಂದೆಲ್ಲ ಪರಿಹಾರ ಕೊಟ್ಟು ನಿಮಗೊಂದು ರಕ್ಷಣೆ ಸಿಗುವಂಗೆ ಮಾಡುತ್ತೆ. ಕೆಟ್ಟ ಕನಸುಗಳು ಬೀಳ್ತಾ ಇದೆಯಾ ಅದಕ್ಕಿಂತನೂ ಕಾಪಾಡುತ್ತೆ. ಭಯದ ವಾತಾವರಣದಿಂದ ನಿಮ್ಮನ್ನು ಹೊರಗೆ ತರಿಸುತ್ತೆ. ಒಂದು ಧೈರ್ಯ, ನುಗ್ಗಿ ನಡೆಯುವಂಥ ನಿಮ್ಮ ಧೈರ್ಯ ಇದೆಲ್ಲ ಜ್ವಾಲಾಮುಖಿ ಥರ ತುಂಬ ಫಿರೋಷಿಯಸ್ ಆಗಿ ನೀವಿರೋ ಥರ ತುಂಬ ಚೆನ್ನಾಗಿ ನೋಡ್ಕೊಳ್ಳುತ್ತೆ. ಇದು ನಿಮಗೆ ತುಂಬ ಅನುಕೂಲ ಆಗುತ್ತೆ. ಗೊತ್ತಲ್ವಾ? ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ, ನಿಮ್ಮ ವಿಳಾಸಗಳನ್ನು ವಾಟ್ಸಪ್ ಮಾಡಿಕೊಂಡು ರಿಜಿಸ್ಟರ್ ಮಾಡಿಕೊಂಡು ಡಿಸೆಂಬರ್ 1ನೇ ತಾರೀಕು ಕಾರ್ತೀಕ ಅಮಾವಾಸ್ಯೆಗೆ ನಮ್ಮ ವಿಶೇಷ ಪರಿಹಾರ ಹೋಮಗಳಲ್ಲಿ ಲೈವಲ್ಲಿ ಮೆಸೇಜ್ ಸಂಕಲ್ಪ ಆಗುತ್ತೆ. ಎಲ್ಲ ಹೋಮ ಲೈವ್ ನೋಡ್ತಾರೆ. ಪ್ರಸಾದವನ್ನು ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಕೆಳ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದುವರಿದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕಾ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ಐಂ ಹ್ರೀಂ ಶ್ರೀಂ ಕ್ಲೀಂ ಓಂ ಮಮ್ಮಣಿಕರ್ಣಿಕೆ ನಮಃ. 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 ಓಂ ಐಂ ಹ್ರೀಂ ಶ್ರೀಂ ಕ್ಲೀಂ ಓಂ ಮಮ್ಮಣಿಕರ್ಣಿಕೆ ನಮಃ.